ಈ ನಡುವೆ ಕಾಂಗ್ರೆಸ್ ಸರ್ಕಾರದ ಅಸ್ತಿತ್ವದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಅಸ್ತಿತ್ವದ ಬಗ್ಗೆ ವಿಜಯೇಂದ್ರ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಲೋಕಸಭೆ ಚುನಾವಣೆ ಬಳಿಕ ಸರ್ಕಾರ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಎಷ್ಟು ದಿನ ಈ ಸರ್ಕಾರ ಇರುತ್ತೆ ಅಂತ ಹೇಳೋದಕ್ಕೆ ಹೋಗಲ್ಲ. 9 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಜನಪ್ರಿಯತೆ ಕಳ್ಕೊಂಡಿದೆ, ಈ ಸರ್ಕಾರದಿಂದ ಜನರು ಹತಾಶರಾಗಿದ್ದಾರೆ ಅಂತ ವಿಜಯೇಂದ್ರ ಅವರ ಮಾತು. They are in a very desperate situation. Firstly, they are not able to digest the popularity of our Honorable Prime Minister Narendra Modi ji. Secondly, what the expectation of the present Congress party, that they are going to win at least 18 to 20 Lok Sabha seats in the upcoming Lok Sabha elections. Today, Honorable Chief Minister and Deputy Chief Minister has understood the ground reality. Because of Modi ji's popularity, the mispropaganda of the present Congress government here in Karnataka is not going to yield results for the Congress party in the upcoming Lok Sabha elections. ಇದು ಅವರಿಗೆ ಜ್ಞಾನೋದಯ ಆಗಿದೆ ಈಗ. Respected Anil Soni ji, the present government here in Karnataka is the most unpopular government in the entire country. The present Congress government here in Karnataka is most unpopular government. Not only unpopular government, in just span of 9 months, the credibility of the present Congress government has come to ground. There is a zero development here in Karnataka. ಬಹುಶಃ ಇಂಥ ಕೆಟ್ಟ ಸರ್ಕಾರ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರ ನೋಡಿ. ಇನ್ನು ಕಾಂಗ್ರೆಸ್ನ ಕೆಲ ನಾಯಕರೆಲ್ಲ ಯತೀಂದ್ರ ಸಿದ್ದರಾಮಯ್ಯ ಅವರ ಜೊತೆ ಹೋಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿ ಬಂದಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅವರು ಅಮಿತ್ ಶಾ ಅವರನ್ನ ಗೂಂಡಾ ಮತ್ತು ರೌಡಿ ಅಂತ ಹೇಳಿದಾರಲ್ಲ, ಈ ಹೇಳಿಕೆಗೆ ಯತೀಂದ್ರ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಆ ಹೇಳಿಕೆ ಅಂದರೆ ಅಮಿತ್ ಶಾ ರೌಡಿ ಗೂಂಡಾ ಅಂತಕ್ಕಂಥ ಹೇಳಿಕೆಯನ್ನು ಮತ್ತೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಯತೀಂದ್ರ. ಇದು ನಾನು ಹೇಳ್ತಾ ಇರೋದಲ್ಲ, ಅವರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. 2010ರಲ್ಲಿ ಅಹಮದಾಬಾದ್ ಕೋರ್ಟ್ ಏನು ಹೇಳಿತ್ತು ಅದನ್ನೇ ನಾನು ಪುನರುಚ್ಚರಿಸಿದ್ದೇನೆ ಅಷ್ಟೇ. ಚುನಾವಣಾ ಆಯೋಗದಿಂದ ನೋಟಿಸ್ ಕೊಟ್ಟಿದ್ದಾರೆ, ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವ್ರಿಗೆ ನಾನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳಿದ್ದೆ, ಬಟ್ ಅದು ನಾನೇ ಹೇಳಿದ್ದಂತಲ್ಲ, ಹುಟ್ಟಿಸ್ಕೊಂಡು ಹೇಳಿದ್ದಂಥದ್ದಲ್ಲ. ಹಿಂದೆ 2010ರಲ್ಲಿ ಸೊಹರಾಬುದ್ದೀನ್ ಫೇಕ್ ಎನ್ಕೌಂಟರ್ ಕೇಸ್ನಲ್ಲಿ ಗುಜರಾತ್ ಕೋರ್ಟ್ನಲ್ಲಿ CBI ಅವ್ರು ಕೊಟ್ಟಂಥ ಕೋರ್ಟ್ಗೆ ಹೇಳಿದಂಥ ಹೇಳಿಕೆ ಅದು. ಅದನ್ನೇ ನಾನು ಪುನರುಚ್ಚಾರ ಮಾಡಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಅವ್ರಿಗೇನಾದರೂ ನಾ ಹೇಳಿದಂಥ ಹೇಳಿಕೆಯಲ್ಲಿ ತಪ್ಪಿದೆ ಅನ್ಸಿದ್ರೆ ಅದರಿಂದ ಅವ್ರು ಕೋಪ ಬಂದರೆ ಅವ್ರು ಮೊದಲು CBI ಅವ್ರ ಮೇಲೆ ಕೋಪ ಮಾಡ್ಕೋಬೇಕಾಗತ್ತೆ. ಕೊಡಲಿ ಬಿಡಿ, ಆಯಿತು. ನಾವು ಚುನಾವಣಾ ಈಗ ನೋಟಿಸು ಕಳಿಸಿದ್ದಾರೆ, ನಾನು ಅದಕ್ಕೆ ಏನು ಸರಿಯಾದ ಉತ್ತರ ಕೊಡಬೇಕು ಅದನ್ನು ಕೊಡ್ತೇನೆ.